ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ನಾನು ನ್ಯೂ ಟ್ರೆಂಡಿಂಗ್ ಬ್ಯಾಕ್ ನೆಕ್ ಡಿಸೈನ್ನ ಮಾಡ್ತಾಯಿದ್ದೀನಿ. ಇದು ಲೈನಿಂಗ್ ಕ್ಲಾತು. ಇದರ ಮೆಜರ್ಮೆಂಟ್ ಬಂದು ನಮಗೆ ಲೆಂತು ಎಷ್ಟಿದೆ ಅಂದರೆ ಲೆಂತು 15 ಇದೆ, ಶೋಲ್ಡರು 7.5, ಚೆಸ್ಟ್ ಮೆಜರ್ಮೆಂಟ್ 10.5, ವೆಸ್ಟ್ ಮೆಜರ್ಮೆಂಟು 10.5. ಇದು 2 ಇಂಚು ಹೊಲಿಗೆಗೋಸ್ಕರ ಅಂತ ಆ್ಯಡ್ ಮಾಡಿದ್ದು. ಇಲ್ಲಿ ಹಾರ್ಮೋಲ್ 7.5 ಇದೆ. ಇದು ನಾವು ಮಾಡ್ತಾ ಇರೋದು ಡಿಸೈನು ಬೋಟ್ ನೆಕ್ ಇದೆ ಫ್ರೆಂಡ್ಸ್. ಇಲ್ಲಿ ನಾನು ಶೋಲ್ಡರು 3 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ನೆಕ್ಕು 4.5ಗೆ ಬಿಡ್ತಾಯಿದ್ದೀನಿ ನೆಕ್ಗೋಸ್ಕರ. ಇಲ್ಲಿ 3 ಇಂಚಿಗೆ ಇನ್ನೊಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇವಾಗ ಸ್ಕೇಲ್ನಿಂದ ಇದಕ್ಕೆ ಒಂದು ಮಾರ್ಕ್ನ ಲೈನ್ನ ಹಾಕೊಂಡು ಬಿಡೋಣ. ಒಂದು ಮೇಲೆ ಒಂದು ಲೈನ್ನ ಮಾಡಿಕೊಂಡು ಇದನ್ನು ಒಂದು ಬಾಕ್ಸ್ ರೀತಿ ಮಾಡ್ಕೊಳ್ಳೋಣ. ಇದಕ್ಕೆ ನಾವು ಕರ್ವ್ ಸ್ಕೇಲಿಂದ ಈ ಥರ ಶೇಪ್ನ ಕೊಡೋಣ. ಇದು ಬೋಟ್ ನೆಕ್ ಆಗೋದ್ರಿಂದ ನಾನು ಈ ಥರ ಶೇಪ್ನ ಕೊಡ್ತಾಯಿದ್ದೀನಿ. ನೀವು ಕರ್ವ್ ಸ್ಕೇಲ್ ಯೂಸ್ ಮಾಡಲಿಲ್ಲ ಅಂದರೂ ಕೂಡ ಈ ಥರ ಕೈಯಿಂದ ನೀವು ಮಾರ್ಕ್ನ ಮಾಡ್ಕೋಬೋದು. ಇವಾಗ ಇಲ್ಲಿ ಕೆಳಗಡೆ 3.5ಗೆ ಇನ್ನೊಂದು ಮಾರ್ಕ್ನ ಹಾಕ್ತಾಯಿದ್ದೀನಿ. ಇಲ್ಲಿ ಅಗಲ ಎಷ್ಟು ತೊಗೋತಾ ಅಂದರೆ 3.5ಗೆ ಅಗಲ ತೊಗೊತಾ ಇದ್ದೀನಿ. ಅಲ್ಲೊಂದು ಮಾರ್ಕ್ ಮಾಡಿ ಈಗ ಒಂದು ಇಲ್ಲಿ ಲೈನ್ನ ಹಾಕ್ತಾಯಿದ್ದೀನಿ. ಇದನ್ನು ಕೂಡ ಇಲ್ಲಿ ಒಂದು ಬಾಕ್ಸ್ ರೀತಿಯಾಗಿ ನಾವು ಮಾಡ್ಕೊಳ್ಳೋದು. ಇಲ್ಲಿ ಮೇಲ್ಗಡೆ 2.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ತಾಯಿದ್ದೀನಿ. ಇಲ್ಲಿ ಈ ಥರ ಒಂದು ಕರ್ವ್ ಸ್ಕೇಲ್ ಇಟ್ಕೊಂಡು ಇಲ್ಲಿ ಮೇಲ್ಗಡೆ ಕೂಡ ಈ ಥರ ಒಂದು ಶೇಪ್ನ ಮಾಡ್ತಾಯಿದ್ದೀನಿ. ಇದು ಹೆವಿ ಟ್ರೆಂಡಿಂಗ್ನಲ್ಲಿದೆ ಫ್ರೆಂಡ್ಸ್ ಈ ಥರ ಡಿಸೈನ್. ಇಲ್ಲಿ ಮೇಲ್ಗಡೆ ಈ ಲೈನ್ದಿಂದ ಇಲ್ಲಿ ಮೇಲ್ಗಡೆ ಈ ಥರ ಜಾಯಿಂಟ್ನ ಮಾಡ್ತಾಯಿದ್ದೀನಿ. ಏನು ಮೇಲ್ಗಡೆ ಅದು ಲೈನ್ ಬಂದಿದ್ದಲ್ಲ ಅದನ್ನು ನಾವು ಪೂರ್ಣ ಇಲ್ಲಿ ಲಾಸ್ಟ್ನಲ್ಲಿ ನಾನು ಈ ಲೈನ್ನ ತೊಗೊತಾ ಇದ್ದೀನಿ ಲಾಸ್ಟ್ವರೆಗೂ. ಈ ಥರ ಸ್ಕೇಲ್ನ ಯೂಸ್ ಮಾಡಿಕೊಂಡು ಕೂಡ ಮಾಡ್ಕೋಬೋದು, ಕೈಯಿಂದ ಕೂಡ ಮಾಡ್ಕೋಬೋದು. ಇದು ಬ್ಲೌಸ್ ಸೈಜು 34 ಸೈಜ್ದು ಬ್ಲೌಸ್ ಡಿಸೈನ್ ಇದೆ ಫ್ರೆಂಡ್ಸ್. ಇಲ್ಲಿ ಮೇಲ್ಗಡೆ 1 ಇಂಚಿಗೆ ಒಂದು ಮಾರ್ಕ್ನ ಹಾಕೋತಾ ಇದ್ದೀನಿ. ಈ ಡಿಸೈನ್ ಮಾಡಬೇಕಾದ್ರೆ ನೀವು ಬ್ಲೌಸ್ ಲೆಂತ್ನ 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ರೆಡಿ 13 ಇತ್ತಂದರೆ 1 ಇಂಚ್ ಹೊಲಿಗೆಗೋಸ್ಕರ 1 ಇಂಚ್ ಡಿಸೈನ್ಗೋಸ್ಕರ ನೀವು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಾನು 2 ಇಂಚಷ್ಟು ಒಂದು ಡಕ್ಕನ್ನ ತಗೊಂಡು ಈ ಥರ ಹಾಫ್ ಸರ್ಕಲ್ನ ಮಾಡ್ತಾಯಿದ್ದೀನಿ. ಈ ಥರ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಮೇಲ್ಗಡೆ ಇದನ್ನು ಕಟ್ ಮಾಡಿ ಕೆಳಗಡೆ ಯಾವ ರೀತಿ ಶೇಪ್ ಬಂದಿದೆಯಲ್ಲ ಅದೇ ಥರ ನಾನು ಇಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೀವು ಇದು ನೆನಪಿನಲ್ಲಿಟ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಡಿಸೈನ್ ಮಾಡ್ಕೋಬೇಕಾದ್ರೆ ನೀವು ಲೆಂತು 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. 1 ಇಂಚ್ ಬ್ಲೌಸ್ ಲೆಂತ್ ಎಕ್ಸ್ಟ್ರಾ ತೊಗೊಂಡು ಈ ಡಿಸೈನ್ನ ಮಾಡ್ಕೋಬೇಕು. ಅಂದರೆ ಹೊಲಿಗೆ 1 ಇಂಚ್ ತೊಗೊತಿರಲ್ಲ ಅದಕ್ಕೆ ಇನ್ನೊಂದು ಇಂಚನ್ನ ಆ್ಯಡ್ ಮಾಡಿಕೊಂಡು
ನೀವು ಈ ಡಿಸೈನ್ನ ಮಾಡ್ಕೋಬೇಕು. ಇಲ್ಲಿ ಕ್ಯಾನ್ವಾಸ್ ಪೇಪರ್ನ ತೊಗೊಂಡಿದ್ದೀನಿ. ಕ್ಯಾನ್ವಾಸ್ ಪೇಪರ್ ತೊಗೊಂಡು ಏನು ಲೈನಿಂಗ್ ಕ್ಲಾತ್ ಮೇಲೆ ನಾನು ಈ ಥರ ಡಿಸೈನ್ ಮಾಡಿದ್ನಲ್ಲ, ಇದೇ ಡಿಸೈನ್ನ ನಾನು ಇಲ್ಲಿ ಕ್ಯಾನ್ವಾಸ್ ಪೇಪರ್ ಮೇಲೆ ಮಾರ್ಕ್ನ ಮಾಡ್ತೀನಿ. ಇದು ಬ್ಯಾಕ್ ಈ ಥರ ಬರುತ್ತೆ ನೋಡಿ ಫ್ರೆಂಡ್ಸ್. ಈಗ ಇದು ಕ್ಯಾನ್ವಾಸ್ ಪೇಪರ್ ಮೇಲೆ ನಾನು ಮಾರ್ಕ್ನ ಮಾಡ್ತಿದ್ದೀನಿ. ಇಲ್ಲಿ ಪಿನ್ನ ಅಟ್ಯಾಚ್ ಮಾಡಿಕೊಂಡು ಮಾರ್ಕ್ನ ಮಾಡ್ಕೋಬೇಕು. ಅಂದರೆ ನಮಗೆ ಮಾರ್ಕ್ ಮಾಡುವಾಗ ಬಟ್ಟೆ ಸರಿದಾಡುವುದಿಲ್ಲ. ಅದಕ್ಕೆ ಪಿನ್ ಅಟ್ಯಾಚ್ ಮಾಡಿ ನಾವು ಈಸಿಯಾಗಿ ಸ್ಪೀಡಾಗಿ ಈ ಥರ ಮಾರ್ಕ್ನ ಮಾಡ್ಕೋಬೋದು. ಇವಾಗ ಅದೇ ನಾನು ಅದರ ಮೇಲೆ ಇನ್ನೊಂದು ಕ್ಯಾನ್ವಾಸ್ ಪೇಪರ್ ಇಟ್ಕೊಂಡು ಅದನ್ನೇ ಮತ್ತೆ ರೀಮಾರ್ಕ್ನ ಮಾಡ್ತಾಯಿದ್ದೀನಿ. ಎರಡು ಸೈಡ್ಗೆ ನಮಗೆ ಕ್ಯಾನ್ವಾಸ್ ಪೇಪರ್ ಬೇಕು. ಅದಕ್ಕೆ ಈ ಥರ 2 ಕ್ಯಾನ್ವಾಸ್ ಪೇಪರ್ನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಅದನ್ನು ಎಲ್ಲಿ ಮಾರ್ಕದಿಲ್ಲ ಅದನ್ನು ನಾವು ಕಟ್ ಮಾಡಿ ತೆಗಿಬೇಕು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಕ್ಯಾನ್ವಾಸ್ ತೊಗೊಂಡು ಉಳ್ಕಿದ್ದನ್ನೆಲ್ಲ ಕಟ್ ಮಾಡಿ ತೆಗೆದಿದ್ದೀನಿ. ಈ ಥರ ಲೈನಿಂಗ್ ಕ್ಲಾತ್ ಮೇಲೆ ಇಟ್ಟು ನಾವು ಇದನ್ನು ಇಸ್ತ್ರಿ ಮಾಡ್ಕೋಬೇಕಾಗುತ್ತೆ. ಈ ಥರ ಇಟ್ಟು ಇದನ್ನು ಕೂಡ ಕಟ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಸಪ್ರೇಟ್ ಮಾಡಾಯಿತು. ನಮಗೆ ಎಷ್ಟು ಬೇಕೋ ಅಷ್ಟನ್ನು ಕ್ಯಾನ್ವಾಸ್ ತಗೊಂಡು ಉಳಿದಿದ್ದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ. ಇದನ್ನು ಕೂಡ ಇನ್ನೊಂದು ಕ್ಲಾತ್ಗೆ ಈ ಥರ ಇಟ್ಟು ಇದಕ್ಕೆ ಅಸ್ತರಿನ ಮಾಡಿದ್ದೀನಿ. ಈಗ ಐರನ್ನ ಮಾಡಾಯಿತು. ಇದರ ಕೆಳಗಡೆ ಏನು ಬಾರ್ಡರ್ ಬರುತ್ತಲ್ಲ ಅದು ನಾನು ಇಲ್ಲಿ ತೊಗೋತಾ ಇದ್ದೀನಿ. ಇದು ಬಾರ್ಡರು, ಇದು ಮೇನ್ ಬ್ಲೌಸ್ ಪೀಸ್. ಇದನ್ನು ಕೆಳಗಡೆ ಏನಾದರೂ ಕಟ್ ಮಾಡ್ತಾ ಇದ್ದೀನಲ್ಲ ಆ ಪೀಸ್ನ ನಾನು ಇಲ್ಲಿ ಬಾರ್ಡರ್ಗೆ ಮಾತ್ರ ತೊಗೋತಾ ಇದ್ದೀನಿ. ಅದನ್ನು ಇಲ್ಲಿ ತೆಗಿತಾ ಇದ್ದೀನಿ. ಮೇಲೆ ಏನು ಈ ಥರ ಕರೋ ಶೇಪ್ನಲ್ಲಿ ಡಿಸೈನ್ ಬಂದಿದೆಯಲ್ಲ ಅದನ್ನು ಬಾರ್ಡರ್ ಮೇಲಿರುವ ಬ್ಲೌಸ್ ಪೀಸ್ನ ತೆಗಿತಾ ಇದ್ದೀನಿ, ತೊಗೊತಾ ಇದ್ದೀನಿ. ಈ ಥರ ಮಲ್ಟಿ ಕಲರ್ನಲ್ಲಿ ನಾವು ಬ್ಯಾಕ್ನಲ್ಲಿ ತೊಗೊಂಡ್ರೆ ತುಂಬ ಚೆನ್ನಾಗಿ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಈ ಥರ ಡಿಸೈನ್ ಮಾಡಬೇಕಾದ್ರೆ ನಮಗೆ ಮಲ್ಟಿ ಕಲರ್ನಲ್ಲಿ ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ನಾವು ಏನು ಐರನ್ ಮಾಡಿದ್ದೇವಲ್ಲ ಇಲ್ಲಿ ಮೇಲುಗಡೆ ನಮಗೆ ಕ್ಯಾನ್ವಾಸ್ ಸರಿದಾಡುತ್ತೆ. ಅದಕ್ಕೆ ಮೇಲುಗಡೆ ಒಂದು ಸ್ಟಿಚಿಂಗನ್ನ ಹಾಕ್ತಾಯಿದ್ದೀನಿ ನಾನು. ಯಾವ ರೀತಿ ಶೇಪ್ ಬಂದಿದೆಯಲ್ಲ ಅದೇ ಶೇಪ್ನಲ್ಲಿ ನಾನು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಇವಾಗ ಅದು ರೆಡಿ ಆಯಿತು. ಎರಡೂ ಕೂಡ ಸ್ಟಿಚಿಂಗ್ ಲೈನ್ ಹಾಕಾಯಿತು. ಇವಾಗ ಇದನ್ನು ಮೇನ್ ಕ್ಲಾತಿಗೆ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿ ಪಿನ್ನ ಬಟ್ಟೆ ಮತ್ತು ಇದು ಲೈನಿಂಗ್ ಕ್ಲಾತ್ ಸರಿದಾಡೋರ ಹಾಗೆ ನಾನು ಇಲ್ಲಿ ಪಿನ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇಲ್ಲಿ ಮೇಲ್ಗಡೆ ಯಾವ ರೀತಿ ಶೇಪ್ ಬಂದಿದೆಯಲ್ಲ
ಕರ್ವ್ ಶೇಪು ಅದರ ಮೇಲೆ ನಾನು ಸ್ಟಿಚಿಂಗ್ ಲೈನ್ನ ಹಾಕ್ತಾಯಿದ್ದೀನಿ. ಮೇನ್ ಕ್ಲಾತ್ ಅನ್ನೋದು ನಾವು ಸೀದಾ ಇಟ್ಕೊಂಡು ಸೀದಾ ಕ್ಲಾತ್ ಮೇಲೆ ನಾವು ಲೈನಿಂಗ್ ಕ್ಲಾತ್ನ ಇಟ್ಟು ಸ್ಟಿಚಿಂಗ್ ಮಾಡಬೇಕು. ಇಲ್ಲಿ ಮೇಲ್ಗಡೆ ನಮ್ಮ ನೆಕ್ನಲ್ಲಿ ಕೂಡ ನಾನು ಪಲ್ಟಿ ಮಾಡ್ತಾಯಿದ್ದೀನಿ. ಅಲ್ಲಿ ಕೂಡ ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡಿದ್ದೀನಿ. ಇವಾಗ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ. ಈಗೇನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಇದನ್ನು ನಾನು ಕಟ್ ಮಾಡಿ ತೆಗಿತಾಯಿದ್ದೀನಿ. ಈಗ ಕಟ್ ಮಾಡಾಯಿತು. ಇವಾಗ ಥೋಡೆ ಕಟ್ನ ಹಾಕ್ತಾಯಿದ್ದೀನಿ. ಈ ಥರ ಕಟ್ ಹಾಕೋದ್ರಿಂದ ನಮಗೆ ಪಲ್ಟಿ ಮಾಡೋಕ್ಕೆ ತುಂಬ ಈಸಿಯಾಗಿ ಬರುತ್ತೆ, ತುಂಬ ಈಸಿಯಾಗಿ ಶೇಪ್ ಕೊಡುತ್ತೆ, ತುಂಬ ಚೆನ್ನಾಗಿ ಶೇಪ್ ಕೊಡುತ್ತೆ. ಇಲ್ಲಿ ಮೇಲ್ಗಡೆ ಕೂಡ ಈ ಥರ ಸಣ್ಣದಾಗಿ ಕಟ್ನ ಹಾಕ್ತಾಯಿದ್ದೀನಿ. ಈ ಥರ ಕಟ್ ಹಾಕಿ ಇವಾಗ ನಾವು ಈ ಥರ ಪಲ್ಟಿನ ಮಾಡ್ಕೊಂಡ್ಬಿಡೋಣ. ಮೇನ್ ಕ್ಲಾತ್ ಅನ್ನೋದು ಹೊರಗಡೆ ಬರುತ್ತೆ ನಮಗೆ. ಕ್ಯಾನ್ವಾಸ್ ಪೇಪರ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬ ಚೆನ್ನಾಗಿ ಶೇಪ್ ಕೊಡುತ್ತೆ. ನಾವು ಡೈರೆಕ್ಟಾಗಿ ಮಾಡ್ತೀವಿ ಡಿಸೈನ್ ಅನ್ನೋರು ಮಾಡ್ಬೋದು. ಇಲ್ಲಿ ಈ ಥರ ಪೆನ್ನ ಯೂಸ್ ಮಾಡಿಕೊಂಡು ನಾವು ಬಟ್ಟೆನ ತೆಗಿಬೋದು. ಇವಾಗ ನಾವು ಪಲ್ಟಿ ಮಾಡಿದ್ದಾಯಿತು. ಇವಾಗ ಇದನ್ನು ಕೂಡ ಇಸ್ತ್ರಿ ಮಾಡ್ಕೋಬೇಕು. ಇವಾಗ ನಮಗೆ 2 ಸೈಜ್ನಲ್ಲಿ ಈ ಥರ ರೆಡಿ ಆಯಿತು. ಈಗ ನಾವು ಕೆಳಗಡೆ ಏನು ಬಾರ್ಡರ್ ಅಟ್ಯಾಚ್ ಮಾಡ್ತೀವಲ್ಲ ಅದು ಬಟ್ಟೆ. ಇಲ್ಲಿ ಏನು ಎಕ್ಸ್ಟ್ರಾ ಇದೆಯಲ್ಲ ಅದನ್ನು ಕಟ್ ಮಾಡ್ತಾಯಿದ್ದೀನಿ. ಅದನ್ನು ಕಟ್ ಮಾಡಿಕೊಂಡು ಈ ಥರ ಮೇನ್ ಕ್ಲಾತ್ ಬಾರ್ಡರ್ ಮೇಲೆ ಈ ಥರ ಲೈನಿಂಗ್ ಕ್ಲಾತ್ನ ಇಟ್ಟು ಇಲ್ಲಿ ಹಾಫ್ ಸರ್ಕಲ್ ಏನಿದೆಯಲ್ಲ ಅಲ್ಲಿ ನಾವು ಸ್ಟಿಚಿಂಗ್ ಲೈನ್ನ ಹಾಕೋಬೇಕು. ಇದು ಬಟ್ಟೆ ಸರಿದಾಡೋರ ಹಾಗೆ ನಾನು ಪಿನ್ನ ಅಟ್ಯಾಚ್ ಮಾಡಿಕೊಂಡೆ. ಇಲ್ಲಿ ಒಂದು ಸ್ಟಿಚಿಂಗ್ ಲೈನ್ನ ಹಾಕೊಳ್ಳೋಣ. ಇವಾಗ ಸ್ಟಿಚಿಂಗ್ ಮಾಡಾಯಿತು. ಇಲ್ಲೇನು ಎಕ್ಸ್ಟ್ರಾ ಬಟ್ಟೆ ಇದೆಯಲ್ಲ ಅದನ್ನು ಕಟ್ ಮಾಡಿ ತೆಗಿತಾಯಿದ್ದೀನಿ. ಇವಾಗ ಇಲ್ಲಿ ಲಾಸ್ಟ್ನಲ್ಲೂ ಕೂಡ ಒಂದು ಸ್ಟಿಚಿಂಗ್ ಲೈನ್ನ ಹಾಕೊಳ್ಳೋಣ. ಇಲ್ಲಿ ನಮಗೆ ಬ್ಯಾಕ್ನಲ್ಲೂ ಕೂಡ ನಾನು ಈ ಥರ ಸ್ಟಿಚಿಂಗ್ ಲೈನ್ ಹಾಕ್ಕೊಂಡು ಡೈರೆಕ್ಟಾಗಿ ಇಲ್ಲಿ ಪಲ್ಟಿನ ಮಾಡ್ತಾಯಿದ್ದೀನಿ. ಇಲ್ಲಿ ಥೋಡೆ ಕಟ್ನ ಹಾಕೋಬೇಕು. ಇವಾಗ ಇದನ್ನು ಪಲ್ಟಿನ ಮಾಡಿಬಿಡೋಣ. ಈಗ ಪಲ್ಟಿ ಮಾಡಾಯಿತು. ಇವಾಗ ಇಲ್ಲಿ ಮೇಲ್ಗಡೆ ಒಂದು ಸ್ಟಿಚಿಂಗ್ ಲೈನ್ನ ಹಾಕೋಣ. ಅಂದರೆ ನಮಗೆ ನೀಟ್ ಫಿನಿಶಿಂಗ್ ಕೊಡುತ್ತೆ. ಈ ಥರ ಸ್ಟಿಚಿಂಗ್ ಲೈನ್ ಮೇಲ್ಗಡೆ ಹಾಕೋಬೇಕು. ತುಂಬ ಚೆನ್ನಾಗಿ ಫಿನಿಶಿಂಗ್ ಕೊಡುತ್ತೆ ನಮಗೆ. ಇವಾಗ ಇದು ರೆಡಿ ಆಯ್ತು ನಮಗೆ. ಇವಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಲಾಸ್ಟ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅದು ವಿಡಿಯೋದಲ್ಲಿ ಮಿಸ್ ಆಗಿದೆ. ನಾನು ಈ ಥರ ಕ್ಲಾತ್ನ ಈ ಥರ ಅಟ್ಯಾಚ್ ಮಾಡಿದ್ದೀನಿ. ಕರ್ವ್ ಶೇಪ್ನಲ್ಲಿ ಯಾವ ರೀತಿ ಶೇಪ್ ಬಂದಿಲ್ಲ ಅದೇ ಥರ ನಾನು ಸ್ಟಿಚಿಂಗ್ ಲೈನ್ನ ಹಾಕ್ಕೊಂಡು ಆ ಬಾರ್ಡರ್ಗೆ ಅಟ್ಯಾಚ್ ಮಾಡಿಕೊಂಡು ಇಲ್ಲಿ ಟಕ್ಸ್ನ ಹಿಡಿದಿದ್ದೀನಿ. ಇಷ್ಟೇ ಮಾಡಿರೋದು. ಹೆವಿ ಸಿಂಪಲ್ ಇದೆ.
ಏನಾದರೂ ನಿಮಗೆ ಕನ್ಫ್ಯೂಸ್ ಇದ್ದರೆ ವಿಡಿಯೋದಲ್ಲಿ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮತ್ತು ಇದೇ ಥರ ಡಿಸೈನ್ನ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಲ್ಲಿ ನಾನು ಹಿಂದೆ ಕಟ್ಟೋಕೆ ಅಂತ ಈ ಥರ ಬಂದನ್ನ ಮಾಡ್ತಾಯಿದ್ದೀನಿ, ಅಂದರೆ ಲಟ್ಕನ್ನ ಮಾಡ್ತಾಯಿದ್ದೀನಿ. ಇದು 3 ಇಂಚ್ ಆ್ಯಂಡ್ 2.5 ಇಂಚ್ಗೆ ತೊಗೊಂಡಿರೋದು. ಇದು ಏನು ತೊಗೊಂಡಿದ್ದನ್ನ ಇದು 2.5 ಇಂಚ್ಗೆ ತೊಗೊಂಡಿರೋದು. ಅಟ್ಟೆ ಸಿಂಪಲ್ ಲಟ್ಕನ್ನ ನಾನು ಇಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಇದೇನು ಕ್ಲಾತ್ ಇದೆಯಲ್ಲ ಇದು 3 ಇಂಚ್ಗೆ ನಾನು ತೊಗೊಂಡಿರೋದು. ಇದು ಮೇಲೆ ಬರುತ್ತಲ್ಲ ಜರ ದೊಡ್ಡ ಸೈಜ್ನಲ್ಲಿ ಇರಬೇಕಂತ ಇದು 3 ಇಂಚ್ನಲ್ಲಿ ತೊಗೊಂಡಿರೋದು. ತುಂಬ ಸಿಂಪಲ್ ಇದೆ, ತುಂಬ ಬೇಗನೆ ಈ ಥರ ಡಿಸೈನ್ನ ನಾವು ಮಾಡ್ಕೋಬೋದು. ತುಂಬ ಟ್ರೆಂಡಿಂಗ್ನಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ತುಂಬ ಅಟ್ರಾಕ್ಟಿವ್ ಆಗಿ ಮಲ್ಟಿ ಕಲರ್ನಲ್ಲಿ ನಮಗೆ ಬ್ಯಾಕ್ ಸೈಡ್ನಲ್ಲಿ ಕಾಣುತ್ತೆ. ಇವಾಗ 2 ಲಟ್ಕ ನಮಗೆ ರೆಡಿ ಆಯಿತು. ಈಗ ಬ್ಲೌಸ್ಗೆ ಅಟ್ಯಾಚ್ ಮಾಡಿಬಿಡೋಣ. ಇನ್ನೂ ನನ್ನ ಚಾನಲ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ವಿಡಿಯೋಗಳನ್ನ ಲೈಕ್ ಮಾಡೋದನ್ನು ಮರಿಬೇಡಿ. ಇವಾಗ 2 ಕಡೆ ಅಟ್ಯಾಚ್ ಮಾಡಾಯಿತು. ನೋಡಿ ಫೈನಲ್ ಲುಕ್ ಯಾವ ರೀತಿ ಕಾಣ್ತಾ ಇದೆ ಅಂತ. ನಿಮಗೆ ಮತ್ತು ಯಾವ ಥರ ಬ್ಲೌಸ್ ಡಿಸೈನ್ಸ್ ಬೇಕು ಮತ್ತು ಬ್ಲೌಸ್ ಬಗ್ಗೆ ಏನಾದರೂ ಮಾಹಿತಿ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.